ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ನಾನು ಒಂದು ಮುಖ್ಯವಾದ ಒಂದು ಕಥೆಯ ಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಾಗಿ ರಕ್ಷಿಪನಿಗೆ ಇದಕ್ಕೆ ಸಂಶಯ ಬೇಡ. ನವಲಿಗೆ ಚಿತ್ರ ಬಣ್ಣ ಬರೆದವರು ಯಾರು? ಪವಳದ ಲತೆಗೆ ಕೆಂಪಿಟ್ಟವರಾರು? ಸವಿಮಾತಿನ ಅರಗಳಿಗೆ ಹಸುರು ಬಳೆದವರ್ಯಾರು? ನಮ್ಮ ಕನಕದಾಸರು ಪದ್ಯದ ಮೂಲಕ ಇದನ್ನು ಹಾಡಿರೋದು. ತಲ್ಲಣಿಸಿದರು ಕಂಡು ತಾಳಮನವೇ, ಎಲ್ಲರನ್ನು ಸಲುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಎರೆದವರು ಯಾರು? ಬೆಟ್ಟದ ತುದಿಯಲ್ಲಿ ಆಲದ ಮರ ಬೆಳೆದಿರ್ತದೆ. ಬೇರುಗಳು ಕಲ್ಲಿನ ಮೂಲಕ ಎಲ್ಲೋ ಆಹಾರವನ್ನು ಹರಿಸಿ ಅವು ತನ್ನ ಆಹಾರವನ್ನು ಹುಡುಕಿಕೊಂಡು ಆ ಕಗ್ಗಲಿನಲ್ಲಿ ತನ್ನ ಬೇರನ್ನು ಬಿಟ್ಟಿರ್ತವೆ. ಆ ಬೆಟ್ಟದ ತುದಿಯಲ್ಲಿ ಅದಕ್ಕೆ ನೀರೆರೆದು ಪೋಷಿಸಿದವರು ಯಾರು? ಹುಟ್ಟಿಸ ದೇವರು ಹುಲ್ಲು ಮೇಯಿಸುವನ? ಆ ಹೊಣೆಗಾರನಾಗಿರಲು ಗಟ್ಟಾಗಿ ರಕ್ಷಿಪನು, ನಿನಗೆ ಸಂಶಯ ಬೇಡ. ಆ ದೇವರು ಕಾಪಾಡ್ತಾನೆ ನಿನ್ನ. ಅವನು ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ. ಎಲ್ಲ ಪರಮಾತ್ಮನ ಇಚ್ಛೆ ಅಂತೇಳಿ ನಮ್ಮ ಕನಕದಾಸರು ಒಂದು ಮಾತು ಹೇಳ್ತಾರೆ. ಇದನ್ನು ನಿಮಗೆ ತಿಳಿಸುತ್ತಾ ನಾನು ಒಂದು ಕಥೆಯನ್ನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸ್ಬೇಕು ಅಂತಂತೇಳಿ ಇಷ್ಟಪಟ್ಟು ಇವತ್ತು ಆ ಕಥೆಯ ಶೀರ್ಷಿಕೆ ಹೆಜ್ಜೆಗಳು. ಸಣ್ಣ ಕಥೆಗಳು, ನಾನೇ ಬರೆದಂಥ ಪುಸ್ತಕದಲ್ಲಿ ಕತೆ ಕತ್ತಲಿನ ಹೆಜ್ಜೆಗಳು ಅಂತಂತೇಳಿ ನಾನು ಈ ಪ್ರಾಣಿಗಳ ಕಥೆಯನ್ನು ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ಒಂದು ಚಿರತೆ, ಆ ಚಿರತೆಯ ಮರಿ, ಒಂದು ನಾಯಿಯ ಮರಿ. ಜೀವನ ಹೇಗಿರುತ್ತೆ? ಆ ದೇವರು ಆ ಪ್ರಾಣಿಗಳ ಜೀವನವನ್ನು ಹೇಗೆ ವ್ಯಕ್ತಪಡಿಸಿದ್ದಾನೆ? ಬರೀ ಮನುಷ್ಯರ ಕಥೆ ಹೇಳ್ತಾ ಹೋದರೆ ಅದಕ್ಕೆ ಸ್ವಲ್ಪ ಬದಲಾವಣೆ ಇರಲಿ ಅಂತಂತೇಳಿ ನಾನು ಅನುಭವಿಸಿ ಬರೆದಂಥ ಒಂದು ಕಥೆಯನ್ನು ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ಚಿರತೆ ಕಾಡಿನಲ್ಲಿ ಬೆಟ್ಟಗಳ ತುದಿಯಲ್ಲಿ 2 ಮರಿಗಳನ್ನು ಹಾಕಿರುತ್ತೆ. ಸುಂದರವಾದ ಮರಿ. ಅದು ಚಿರತೆ ಅಂದರೆ ನಿಮಗೆಲ್ಲ ಗೊತ್ತಿರೋಂಥ ವಿಚಾರನೇ. ವೆರಿ ಶಾರ್ಪ್ ಪ್ರಾಣಿ. ಅದು ಅತ್ಯಂತ ವೇಗವಾಗಿ ಓಡ್ತಕ್ಕಂಥ ಪ್ರಾಣಿ. ಅದು ತನ್ನ ಸುಂದರವಾದ 2 ಮರಿಗಳಿಗೆ ಜನ್ಮವನ್ನು ಕೊಟ್ಟಿರ್ತದೆ. ಒಂದು ಸಣ್ಣದಾದ ಗವಿಯಲ್ಲಿ ಆ ಮರಿಗಳನ್ನು ಸಾಕಿ ಸಲುತ್ತಾ ಇರ್ತದೆ. ರಾತ್ರಿ ಸಮಯ ಸುಮಾರು 12 ಗಂಟೆ. ಎಷ್ಟು ಭಯಾನಕವಾಗಿರುತ್ತದೆ ಅಂತಂದರೆ, ಇಡೀ ಹಳ್ಳಿ ನಿದ್ರೆ ಮಾಡ್ತಾ ಇರ್ತದೆ. ಹಳ್ಳಿಯ ಸುತ್ತ ಇದ್ದ ಗಿಡ ಮರಗಳು, ಸಸ್ಯ ಶ್ಯಾಮಲೆಯ ಅವು ಸಹ ನಿದ್ರೆಯಲ್ಲಿ ವಿವಿಧ ಆಕಾರಗಳನ್ನು ಹೊತ್ತು ತೂಗಾಡುತ್ತಾ ಇರ್ತವೆ. ಹಳ್ಳಿಯ ಆಚೆ ಒಂದು ತೆಂಗಿನ ತೋಟ. ಆ ತೋಟದಲ್ಲಿ ಒಂದು ದೊಡ್ಡ ಗುಡಿಸಲು. ಅಲ್ಲಿ ಆ ಗುಡಿಸಲಿನಲ್ಲಿ ಗಂಡ ಹೆಂಡತಿ 2 ಸಣ್ಣ ಮಕ್ಕಳು ಸುಖವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಆ ಗುಡಿಸಲಿನ ಹೊರಗಡೆ ತುಂಬ ಬೆಳದಿಂಗಳು. ಆ ಗುಡಿಸಲಿನ ಮುಂದೆ ಒಂದು ಮಾವಿನ ಮರ, ಒಂದು ಹಲಸಿನ ಮರ, ಗುಡಿಸಲಿಗೆ ಹೊಂದಿಕೊಂಡಂತೆ ಒಂದು ಕಟ್ಟೆ. ಆ ಕಟ್ಟೆಯ ಬದಿಯಲ್ಲಿ ಒಂದು ಹೆಣ್ಣು ನಾಯಿ 3 ಮರಿಗಳಿಗೆ ಜೀವ ನೀಡಿರುತ್ತದೆ. ಆ ನಾಯಿ ಮಾತ್ರ ಆ ಮರಿಗಳನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಾ ಕಣ್ಣು ಮುಚ್ಚಿ ಮಲಗಿದ್ದರೂ ಸಹ ನಿದ್ರೆ ಮಾಡುತ್ತಿರಲಿಲ್ಲ.
ಮೊದಲೇ ಅದು ಸೂಕ್ಷ್ಮ ಪ್ರಾಣಿ. ಗಾಳಿ ಸುಳಿದರೂ ಸಾಕು ಎಚ್ಚರವಾಗುತ್ತದೆ. ಅದರಲ್ಲಿ ತೋಟ, ಹಳ್ಳಿಯಿಂದ ಸ್ವಲ್ಪ ದೂರ, ಅದರ ಬಾಳು ಹೆದರಿಕೆಯ ಬಾಳು. ಅದರಲ್ಲೂ ತನ್ನ ಮರಿಗಳಿಗೆ ಜಾಗ ಬದಲಾಯಿಸುತ್ತಾ ಒಂದು ಇನ್ನೊಂದು ಕಡೆಗಿಂದ ಮನೆಯ ಸುತ್ತಲೂ ಸೇಫ್ಟಿ ಜಾಗದಲ್ಲಿ ಅದನ್ನು ಬದಲಾವಣೆ ಮಾಡ್ತಾ ಇರ್ತದೆ. ಅದಕ್ಕೆ ಹೆದರಿಕೆಯ ಬಾಳು, ಏನೋ ಕಳವಳ. ಆ ಜಾಗ ಬದಲಿಸಲು ಇಲ್ಲದಿದ್ದರೂ ಸಹ ಆ ಜಾಗವನ್ನು ಬದಲಾವಣೆ ಮಾಡ್ತಾ ಇರ್ತದೆ. ಆದರೆ ಏನು ಮಾಡೋದು? ಅದರ ಇಷ್ಟಕ್ಕೆ ಲೋಕ ನಡೀಬೇಕಾ? ಅದು ಸಾಧ್ಯವಿಲ್ಲ. ಕಣ್ಣುಗಳನ್ನು ಮುಚ್ಚಿ ತೆರೆಯುತ್ತಾ ಜಗತ್ತಿನ ರೀತಿ ನೀತಿಗಳನ್ನು, ಆ ಬದುಕಿನಲ್ಲಿ ಅಡಕವಾಗಿರುವ ತತ್ವವಾಗಲಿ ಅದಕ್ಕೆ ಗೊತ್ತಿಲ್ಲ. ಮಂಜು ಮುಸುಕಿನಲ್ಲಿ ಹಿಮಾಲಯದ ಗುಹೆಗಳಲ್ಲಿ ಸನ್ಯಾಸಿಗಳು ಚಳಿಗೆ ನಡುಗುತ್ತಾ ಕುಳಿತಿರುವಂತೆ ಮರಿಗಳಿಗೆ ಆಸರೆಯಾಗಿ ಹೆದರಿ ಮುದುರಿ ತನ್ನ ಮರಿಗಳನ್ನು ಹೊಟ್ಟೆಯಲ್ಲಿ ಬಚ್ಚಿಟ್ಟುಕೊಂಡು ಕುಳಿತುಕೊಂಡಿರುತ್ತಿತ್ತು. ನಿದ್ರೆ ಬರ್ತಾ ಇರಲಿಲ್ಲ. ರಾತ್ರಿ ಹೊತ್ತು ಕಳ್ಳರಿಗೆ ನಿದ್ರೆ ಬರೋದಿಲ್ಲ. ಯಾವಾಗಲೂ ಎಚ್ಚರದಿಂದ ಇರ್ತಾರೆ ಕಳ್ಳರು. ರಾತ್ರಿ ಕಳ್ತನ ಮಾಡಬೇಕಾದ್ರೆ ಕಳ್ಳರಿಗೆ ರಾತ್ರಿ ಹೊತ್ತು ನಿದ್ರೆ ಬರೋದಿಲ್ಲ, ಯಾವಾಗಲೂ ಎಚ್ಚರವಾಗಿರ್ತಾರೆ. ಆ ರಾತ್ರಿಯಲ್ಲಿ ಅವರ ಚಟುವಟಿಕೆ ಹೆಚ್ಚು. ಆಕಾಶದಲ್ಲಿ ಚುಕ್ಕಿ ಚಂದ್ರಮರು ಪಳಪಳನೆ ಹೊಳೆಯುತ್ತಿರ್ತಾರೆ. ನಮ್ಮ ಸಮನಾರು ಎಂದು ಆ ಚುಕ್ಕಿ ಚಂದ್ರಮರು ತಮ್ಮಷ್ಟಕ್ಕೆ ತಾವೇ ಬೀಗ್ತಾ ಇರ್ತಾರೆ. ಅವರೇನಾದರೂ ಭೂಮಿಗೆ ಬಂದಿದ್ದರೆ ಒಂದು ಸಾಮ್ರಾಜ್ಯವನ್ನೇ ಕಟ್ತಾ ಇದ್ರು. ಅಷ್ಟು ಸುಂದರನಲ್ಲದ ವೆಂಕಪ್ಪ, ಆ ಫ್ಯಾಮಿಲಿ ಏನೈತ, ಗುಡಿಸಿನಲ್ಲಿ ವಾಸ ಮಾಡುವ ಫ್ಯಾಮಿಲಿ, ಚಂದ್ರನಂತೆ ಅವನು ಸಹ ಎಚ್ಚರಿಕೆಯಿಂದ ಕುಳಿತಿದ್ದ. ಅವನ ಕಣ್ಣಲ್ಲಿಸಿ ಕಟ್ಟೆಯ ಪಕ್ಕದಲ್ಲಿ ನೋಡುತ್ತಾ ಗುಡಿಸಲಿನ ಸೂರ್ಯನ ನೆರಳಿನಲ್ಲಿ ಕೂತಿದ್ದ. ಆ ಬೆಳದಿಂಗಳು ಅವನ ಕಣ್ಣುಗಳಲ್ಲಿ ಹೊಳೆಯುತ್ತಿತ್ತು. ಅವನ ಮುಖದ ಮೇಲಿನ ಕೆಂಪು ಮೀಸೆಯ ಆ ಬೆಳದಿಂಗಳನ್ನು ಹೀರುತ್ತಿತ್ತು ಅನ್ನುವುದು ನನಗೆ ಭಾಸವಾಗುತ್ತದೆ. ಅವನ ಕೈಯಲ್ಲಿ ಒಂದು ದೊಣ್ಣೆ, ಒಂದು ಗಂಡುಗೊಡಲಿ ಹಿಡಿದು ಕುಳಿತಿದ್ದ. ಯಾಕೆ ಹಿಡಿದು ಕುಳಿತಿದ್ದ ಅವನು? ಕೈಯಲ್ಲಿ ದೊಣ್ಣೆ, ಗಂಡುಗುಡಲಿ ಅಂತ ಆ ದಂಡಾಧಾರಿಯಾಗಿ ಕುಳಿತಿದ್ದ ವೆಂಕಣ್ಣ ಅವನು ರೋಷ ವೇಷದಿಂದ ಕುದಿಯುತ್ತಿದ್ದ. ಯಾಕೆಂತಂದರೆ 1 ವರ್ಷದ ಎರವಲು ತಂದಿದ್ದ. ಆ ಗುಡಿಸಿನಲ್ಲಿ ಮಲಗಿದ್ದ ಅವನ ಹೆಂಡತಿಯ 2 ಮಕ್ಕಳು, ಹೆಣ್ಣು ಮಕ್ಕಳು ತಾಯಿ ಜೊತೆ ಬಂದಿದ್ದು ಗಂಡು ಹುಡುಗ ಮಾತ್ರ ವೆಂಕಣ್ಣದೇ. ಏನೋ ಅವನ ಒಂದು ರೀತಿಯಿಂದ ಅವಳನ್ನ ಅಪಹರಿಸಿಕೊಂಡು ಬಂದು ಅವನು ಅಲ್ಲಿ ಜೀವನ ನಡೆಸ್ತಾ ಇದ್ದ. ನಿಜವಾದ ಗಂಡ ಹೆಂಡತಿ ಅಲ್ಲ. ಅವನು ಎಲ್ಲೋ ಯಾವುದೇ ಕೆಲಸ ಮೇಲಕ್ಕೆ ಹೋದಾಗ ಅವಳನ್ನ ಲವ್ ಮಾಡಿ ಎತ್ತಾಕೊಂಡು ಇಲ್ಲಿ ಬಂದು ಜೀವನ ಮಾಡ್ತಿರ್ತಾನೆ. ಅವನದು ಜೀವನ ಆ ಸಂಸಾರದ ಪರ್ಯಟನೆ. ಒಂದು ಪಂಚೆ ಮೇಲಕ್ಕೆ ಎತ್ತಿ ಕಟ್ಟಿ ಅಂಗಿ ತೆಗೆದು ದೊಣ್ಣೆ ಹಿಡಿದು ವೆಂಕಣ್ಣ ಕದಲದೇ ಕುಳಿತಿದ್ದ, ಅಲುಗಾಡದೆ ಕುಳಿತಿದ್ದ. ಹಸಿವಿಗಾಗಿ ಹೊಂಚು ಕುಳಿತಿರುವ ಹೆಬ್ಬುಲಿಯಂತೆ ಆತುರದಿಂದ ಜಾಗರೂಕನಾಗಿ ಕಾದು ಕುಳಿತಿದ್ದ. ಯಾಕೆ? ರಾತ್ರಿ 12 ಗಂಟೆ, ಬಲಿತ ಬೆಳದಿಂಗಳು, ಕಣ್ಣಿಗೆ ಕಾಣುವ ಮುಂದಿನ ಸ್ವಲ್ಪ ದೂರದಲ್ಲಿ ಬೋಳುಗುಡ್ಡುಗಳು, ಕಲ್ಲಿನಿಂದ ಆವೃತವಾಗಿರುವ ಅಲ್ಲಲ್ಲಿ ಒಂದೊಂದು ಮರಗಳಿಂದ ಕೂಡಿರುವ ಬೆಟ್ಟಗಳು ಸೋಮಾರಿಗಳಂತೆ ಕತ್ತಲಲ್ಲಿ ಒಂದು ರೀತಿ ನೋಡ್ರಿ ನೀವು. ಆ ಬೆಟ್ಟಗಳನ್ನ ನೋಡಿದರೆ ಸೋಮಾರಿಗಳಂತೆ ಬಿದ್ದುಕೊಂಡಿರ್ತಾವೆ. ಅದು ನಮಗೆ ಭಾಸವಾಗುತ್ತೆ ಆ ಥರ. ಆ ಗುಡ್ಡಗಳ ಮಧ್ಯೆ ಒಂದು ದೊಡ್ಡ ಪೊದೆಗಳು, ಕಾಡು ಪ್ರಾಣಿಗಳ ಕೂಗು, ಹಾವುಗಳ ಹರಿದಾಟ, ಅಲ್ಲಲ್ಲಿ ಕಾಣುವ ಬಿಲಗಳಲ್ಲಿ ಇಲಿಗಳಿಗಾಗಿ ಕಪ್ಪೆಗಳು ಇಣುಕು ಹಾಕುತ್ತಿದ್ದವು. ಗೂಬೆಗಳ ಕೂಗು, ಅವು ಕಣ್ಣಗಲಿಸಿ ಗಿಡಗಳ ಮೇಲೆ ಕುಳಿತು ಬೇಟೆಗಾಗಿ ಹೊಂಚು ಹಾಕುತ್ತಿದ್ದವು. ಬಾವುಲಿಗಳು ತುಂಬ ನಿಶ್ಶಬ್ದವಾಗಿ ಹಾರಾಡುತ್ತಿದ್ದವು. ಎಲ್ಲಿ ನೋಡಿದರೂ ನೀರವ ಮೌನ. ಹೆಂಗಿದೆ ನೋಡಿ ಆ ರಾತ್ರಿ ಹೊತ್ತು ಆ ನಿಸರ್ಗದ ಆ ಕತ್ತಲಿನ ಸೌಂದರ್ಯ ಎಷ್ಟು ಭಯಾನಕವಾಗಿರುತ್ತಂತಂದರೆ ಅಷ್ಟು ಭಯಾನಕವಾಗಿರುತ್ತೆ. ಆ ಕತ್ತಲಿನಲ್ಲಿ ಒಂದಕ್ಕೊಂದು ಜೀವಿಗಳು ತನ್ನನ್ನು ತಿನ್ನುವುದಕ್ಕೆ ಹೊಂಚು ಹಾಕಿ ಕುಳಿತಿರ್ತವೆ. ಆ ಕಪ್ಪಿಗೆ ಇಲಿಗೆ ಹಾವು, ಹಾವಿಗೆ ಹದ್ದು,
ಹೀಗೆ ಒಂದೊಂದೊಂದು ಬೇಟೆ ಆಡ್ತಾ ಆ ಮೇಲೆ ಕುಳಿತಿರುವ ಗೂಬೆ ಆ ಇಲಿಗಳಿಗೋಸ್ಕರವಾಗಿ ಬಾಯಿ ತೆರೆದು ಕುಂತ್ಕೊಂಡಿರ್ತವೆ. ಹೀಗೆ ಆ ಬಾವಲಿಗಳು ಸಹ ಒಂದೊಂದೊಂದು ಭಕ್ಷಿಸಲು ಮೇಲೆ ಹಾರಾಡ್ತಾ ಇರ್ತವೆ. ಎಲ್ಲ ಕಡೆಗೂ ನೀರವ ಮೌನ, ಕತ್ತಲಿ, ಭಯಂಕರ ಒಂದು ಗಟ್ಟಿ ಬೆಳದಿಂಗಳು. ಒಂದು ಈ ರಾತ್ರಿಯ ಸನ್ನಿವೇಶದಲ್ಲಿ ಆ ಬೆಟ್ಟದ ತುದಿಯಲ್ಲಿ ಆ ಗವಿಯಲ್ಲಿ ಅವಿತುಕೊಂಡಿರುವ ಒಂದು ಚಿರತೆ ಮೆಲ್ಲಗೆ ಎದ್ದು ನಿಂತಿತ್ತು. ಮೈ ಕೊಡವಿ 2 ಮರಿಗಳಿಗೆ ಜೀವ ಕೊಟ್ಟುತ್ತದು. ಮೈ ಕೊಡವಿ ಎದ್ದು ನಿಂತ್ಕಂತು. ಅದು ಸಹ 2 ಮರಿಗಳಿಗೆ ಜೀವ ನೀಡಿತ್ತು. ಅವು ಮುದ್ದಾಗಿ ದೀನವಾಗಿ ಎದರಿ ಕುಳಿತಿದ್ದು. ನಮ್ಮಮ್ಮ ಎಲ್ಲಿಗೆ ಹೊರಟು ಬಿಡ್ತಲ್ಲ ಅಂತಂತೇಳಿ ಆ ಮರಿಗಳು ಅದ್ರ ಜೊತೆಗೆ ಎದ್ದು ಕುಂತ್ಕೊಂಡು ಗವಿಯಿಂದ ಹೊರಗೆ ಬಂದ ತಾಯಿಯನ್ನು ನೋಡಿ ಪಿಳಿ ಕಣ್ಣು ಬಿಟ್ಟು ಭಯದಿಂದ ನೋಡ್ತಿದ್ದು ತಾಯಿಯ. ನಮ್ಮಮ್ಮ ಎಲ್ಲಿಗೆ ಹೊರಟು ಬಿಟ್ಲಲ್ಲ ನಮ್ಮನ್ನು ಬಿಟ್ಟು. ಅಯ್ಯೋ, ಲೋಕದ ರೀತಿ ನೀತಿಗಳನ್ನು ಅರಿಯದ ಮುದ್ದು ಮರಿಗಳೇ. ಚಿರತೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತದೆ. ಅವಾಗ ಹೇಳ್ತದೆ, ಅದು ಅಂದ್ಕೊಳ್ತದೆ ಸ್ವಲ್ಪ, ಮುದ್ದು ಮರಿಗಳೇ ಗಾಬರಿಯಾಗಬೇಡಿ, ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ, ಒಟ್ಟಿಗೆ ಏನನ್ನ ಬೇಕಲ್ಲ ಅದನ್ನು ನೋಡ್ಕೊಂಬರ್ತೇನೆ, ನೀವು ಧೈರ್ಯವಾಗಿ ಇಲ್ಲಿ ಮಲಗಿಕೊಂಡಿರ್ರಿ ಅಂತಂತೇಳಿ ಏನಾದರೂ ತಿನ್ನಲು ನಿಮಗೆ ತರುತ್ತೇನೆ, ಮಲಗಿಕೊಳ್ಳಿ. ನೀವು ಪುಟ್ಟ ಮರಿಗಳು, ನಿಮಗೇನು ಗೊತ್ತಿಲ್ಲ, ಏನು ಹರಿಯದವರಿಗೆ ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟರೆ ಊಟ ಸಿಗೋದು. ನನ್ನ ಮುದ್ದು ಮರಿಗಳೇ, ನಾನು ಬರುವವರೆಗೂ ನೀವು ಸುರಕ್ಷಿತವಾಗಿ ನಿದ್ರೆ ಮಾಡಿ ಅಂತಂತೇಳಿ, ನೀವು ಸಹ ನನ್ನಂಗೆ ನಿಮ್ಮ ಕಾಲುಗಳಿಗೆ ಶಕ್ತಿ ಬಂದಾಗ, ಓಡಾಡುವ ಅಭ್ಯಾಸ ಮಾಡಿಕೊಂಡಾಗ, ನಿಮ್ಮ ಹಲ್ಲುಗಳು ಚೂಪಾದಾಗ ನೀವು ಸಹ ನನ್ನಂತೆ ಬೇಟೆಯಾಡುವರಂತೆ. ಅದನ್ನು ಮುಂದೆ ನಾನು ಕಲಿಸುತ್ತೇನೆ. ನಾನು ಬರೋವರೆಗೂ ನೀವು ಬೆಚ್ಚಗೆ ಮಲಗಿರಿ ಅಂತಂತೇಳಿ ಎಲ್ಲ ಸೇಫ್ಟಿ ಮಾಡಿ ಆ ಮರಿಗಳನ್ನ ತನ್ನ ಭಾಷೆಯಲ್ಲಿ, ಅದು ಚಿರತೆಯ ಭಾಷೆಯಲ್ಲಿ ಗುರ್ ಅಂತ ಅದನ್ನು ಆ ಮರಿಗಳನ್ನ ಮಲಿಸಿ ತನ್ನ ಬೇಟೆಗಾಗಿ ಅದು ಹೊರಗಡೆ ನಿಧಾನವಾಗಿ ಕಳ್ಳ ಹೆಜ್ಜೆಗಳನ್ನು ಆ ಕಲ್ಲಿನ ಮೇಲೆ ಇಡುತ್ತಾ ಆ ತುಂಬಿ ನಿಂತ ಬೆಳದಿಂಗಳಲ್ಲಿ ಆ ಕತ್ತಲೆಯಲ್ಲಿ ಹೆಜ್ಜೆಗಳನ್ನು ಹಾಕುತ್ತಾ, ಕತ್ತಲಿನ ಹೆಜ್ಜೆ ಹೇಗಿರುತ್ತಂತಂದರೆ ಅದು ರಾವಿ ಹೋಗ್ಬೇಕಾದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಹೇಳಿ ಅದು ಮುಂದಕ್ಕೆ ತನ್ನ ಪ್ರಯಾಣವನ್ನು ಬೇಟೆಗಾಗಿ ಪ್ರಾರಂಭಿಸುತ್ತದೆ. ಆ ಚಿರತೆ ಹೋಗುವಾಗ ಆ ಬೆಟ್ಟಗಳ ತುದಿಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಪಳ್ ಅಂತಂತೇಳಿ ಉದುರ್ತಾ ಇರ್ತವೆ. ಬೇರೆ ಪ್ರಾಣಿಗಳಿಗೆ ಒಂದು ಸಂಜ್ಞೆ, ಓಹೋ ಚಿರತೆ ಬರುತ್ತಾ ಇದೆ, ನಾವು ಎಚ್ಚರಿಕೆಯಿಂದಿರಬೇಕು. ಮೇಲೆ ಕುಳಿತು ನೋಡುವ ಗೂಗಿ ಪಕ್ಷಿಗಳು ಅವಕ್ಕೆ ಸಂಜ್ಞೆ ಗೊತ್ತಾಗ್ಬಿಡ್ತತೆ, ಈ ಹುಲಿ ನರಬೇಟೆ ಆಡಿಕೊಂಡು ಬರ್ತತೆ ಅಂತಂತೇಳಿ. ಹೀಗಾಗಿಬಿಟ್ಟು ಆ ನರಬೇಟೆಯಲ್ಲಿ ಆ ಚಿರತೆ ಮುಂದೆ ಸಾಗುತ್ತಿತ್ತು. ಆ ಕಾಡ ಸಾಮ್ರಾಜ್ಯದಲ್ಲಿ ಬದುಕಬಹುದು. ನೋಡಿ ಜಾಣಿ ಮರಿ, ಆ ಮರಿಗಳಿಗೆ ಹೇಳಿರ್ತದೆ, ಜಾಣ ಮರಿಗಳೇ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರುತ್ತೇನೆ, ಹುಷಾರಾಗಿರ್ರಿ ಎಂದು ಮರಿಗಳನ್ನು ಮುದ್ದಾಡಿ ಅದನ್ನೆಲ್ಲ ನೆಕ್ತತೆ ಪ್ರೀತಿಯಿಂದ. ಆ ಮರಿಗಳನ್ನ ಮುದ್ದಾಡಿ ಚಿರತೆ ಬೆಟ್ಟದಿಂದ ಕೆಳಗಿಳಿಯಿತು. ಆ ಮರಿಗಳು ತಾಯಿಯಂತೆ ಶೌರ್ಯದಿಂದ ಗುರುಗುಟ್ಟುತ್ತಾ ಹಿಂದಕ್ಕೆ ಸರಿದವು. ಮರಿಗಳು ಹಿಂದಕ್ಕೆ ಸರಿದು ಚಿರತೆ ತನ್ನ ಬೇಟೆಗಾಗಿ ಕೆಳಗಿಳಿಯಿತು. ಬೆಳದಿಂಗಳು ಆಯಾಗಿತ್ತು. ಅಲ್ಲಲ್ಲಿ ಪೊದೆಗಳು, ಗಿಡಗಳು ಕಳ್ಳರಂತೆ ಕಾಣುತ್ತಿದ್ದವು. ಹೋಗುತ್ತಿರುವ ದಾರಿಯಲ್ಲಿ ಕಲ್ಲು ಬಂಡೆಗಳಿದ್ದವು. ಚಿರತೆಯು ನಿಧಾನವಾಗಿ ಬೆಟ್ಟ ಇಳಿಯುತ್ತಿತ್ತು. ಯಾಕೆಂದರೆ ಅವನು ಏನು ವೆಂಕಣ್ಣ ಯಾಕೆ ಕಾದು ಕುಳಿತುದ್ದ ಆ ಕತ್ಲಲ್ಲಿ ಅಂತಂತಂದೇಳಿ, ಗಂಡುಗೊಡ್ಲಿ ಚಿರತೆ ಅಂತಂತೇಳಿ ದೊಣ್ಣೆಯನ್ನು ಹಿಡ್ಕೊಂಡು ಯಾಕೆ ಕುಂತಿದ್ದ ಅಂತಂತಂದರೆ, ಅವನು 2 ಕುರಿಮರಿಗಳನ್ನು ತಂದಿರ್ತಾನೆ. ಆ ಕುರಿಮರಿಗಳನ್ನು ಕಟ್ಟಿ ಹಾಕಿದಾಗ ಆ ಮಧ್ಯರಾತ್ರಿಯಲ್ಲಿ ಬಂದು ಒಂದು ಕುರಿಯನ್ನು ಈ ಚಿರತೆ ಒತ್ತೊಯ್ದಿರ್ತದೆ. ಆ ಸೇಡು ಅವನಲ್ಲಿ ಕುದೀತಾ ಇರ್ತದೆ. ಏನು ಮಾಡಿ, 4 ದಿವಸ ಇದ್ದರೆ ನನಗೆ ಕೈ ತುಂಬ ದುಡ್ಡು ಸಿಗೋ ಮಾರ್ತಿದ್ದೆ, ಅನ್ಯಾಯಕ್ಕೆ ಒತ್ತೊಯ್ದು ಬಿಡ್ತಲ್ಲ, ಅದನ್ನು ಏನಾದರೂ ಮಾಡಿ ನಾನು ಕೊಲ್ಲಬೇಕು ಅನ್ನುವ ಒಂದು ಕಿಚ್ಚು ಆ ವೆಂಕಟನಲ್ಲಿ ಮನೆ ಮಾಡಿರ್ತದೆ.
ಬರಲಿ ಅದನ್ನು ಇವತ್ತು ಕೊಂದೆ ಹಾಕಿಬಿಡ್ತೀನಿ ಅಂತಂದು. ಒಂದು ಸಾರಿ ಕಳ್ಳ ಕುರಿಯನ್ನು ಹೊತ್ತುಕೊಂಡು ಹೋಗಿ ತಿಂದ ಚಿರತೆ ಮತ್ತೆ ಆ ಸವಿಗಾಗಿ ಆ ಜಾಗಕ್ಕೆ ಬರುತ್ತಂತನ್ನೋದು ಆ ವೆಂಕಣ್ಣನ ಭಾವನೆ. ಅದಕ್ಕಾಗಿ ಅವನು ಕಾದು ಕುಳಿತಿರ್ತಾನೆ. ಹೀಗಾಗಿ ಆ ಚಿರತೆಯ ಬರುವ ದಾರಿಯನ್ನೇ ವೆಂಕಣ್ಣ ಕಾದು ಕೂತಿರ್ತಾನೆ. ಚಿರತೆ ತನ್ನ ಬೇಟೆಗಾಗಿ ರಾತ್ರಿ ಒಂದು ಗಂಟೆಯಲ್ಲಿ ಬೇಟೆಯಾಡುತ್ತಾ ಆ ಕುರಿಯ ಸವಿರುಚಿಯನ್ನು ಉಂಡ ಆ ಚಿರತೆ ಆ ಜಾಗಕ್ಕೆ ಎಲ್ಲಿ ಬೇಟೆ ಸಿಗದಿದ್ದ ಕಾರಣಕ್ಕೆ ಆ ಗುಡಿಸಲಿಗೆ ಹತ್ತಿರಕ್ಕೆ ಬರ್ತಾ ಇರ್ತದೆ. ಇದು ಕತೆ, ಪ್ರಾಣಿಗಳ ಕತೆ. ಈ ಉಳಿದ ಭಾಗವನ್ನು ನೆಕ್ಸ್ಟ್ ಇದರಲ್ಲಿ ನಾನು ಹೇಳುತ್ತೇನೆ. ಟೈಮ್ ಜಾಸ್ತಿ ಆಯಿತು. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.